ಬನ್ನಿ, ಸ್ವಲ್ಪ ದೂರ ಐತೆ ಟ್ರೆಕ್ಕಿಂಗ್ ಮಾಡೋಣ. ಮುಂದೆ ನಡಿ ಮುಂದೆ ನಡಿ. 1 ಕಿಲೋಮೀಟರ್ ಬರ್ಲಿಲ್ಲ ಭಯ್ಯ, 1 ಕಿಲೋಮೀಟರ್ ಬರ್ಲಿಲ್ಲ. ಏನ್ರಿ ಅಡ್ವೊಕೇಟ್ ಅವ್ರೆ, 1 ಕಿಲೋಮೀಟರ್ ಬರ್ಲಿಲ್ಲ. ಕೋರ್ಟಲ್ ಕೇಸ್ ಹಾಕ್ಬಿಟ್ಟು ಸರಿ, ನಮ್ಗೆ ಹೈಕೋರ್ಟ್ಗೆ ಹಾಕ್ಬಿಡಿ, ಬೇಜಾರಿಲ್ಲ. ಯಾಕೆ ತಲ್ಬಿಡಿ ಆಲ್ಮಪ್ಪ. ನಡಿ ಬಿದ್ರ ಮಗತ್ತಿಗೆ. ಹತ್ತಪ್ಪ, ಇನ್ನು ಬೆಟ್ಟ ಐತೆ ಮೇಲಕ್ಕೆ, ಇನ್ನು ಐತೆ ಯಪ್ಪ, ನಮ್ಗೆ ಒಂದೇ ಟೆಂಟಲ್ಲಿ ಹಾಕ್ಬಿಡ್ರಿ ಬಡ್ಡಿ ನೀವು. ನೋಡಿ ಇಲ್ಲೊಂದು ಕಲ್ಲಿನ ಕೋಟೆ ಕಟ್ಟವ್ರೇನೋ. ಹತ್ತಪ್ಪ ನೋಡಿ, ನೀವು ಹೋಯ್ತಾ ಮಧ್ಯ ಒಂದೊಂದು ವ್ಯೂ ಪಾಯಿಂಟ್ ಸಿಗುತ್ತೆ ನಿಮ್ಗೆ. ಯಾಕೋ ವಾಚಿಂಗ್ ಟವರ್ಸ್ ನೋಡಿ ಗೊತ್ತಾರಲ್ಲ ಮೇಲಿಂದ ಎಲ್ಲ ಅಷ್ಟೇ. ಒಂದ್ 4 ಜನ ಸುಸ್ತಾಗ್ಬಿಟ್ರೆ ಹತ್ತೋಗಿ ಆಯ್ತಲ್ಲ. ನಾನು ಬಾಯ್ಸ ಹತ್ಕೋತ ಓಡ್ತಾವ ಮೇಲಕ್ಕೆ. ಬನ್ನಿ ಬೇಗ ಬ್ರೋ. ಅಲ್ಲಿ ನೋಡಿ ಮೇಲೊಂದು ದೊಡ್ಡದೊಂದು ಕೋಟೆ ಕಾಣಿದೆ. ಕೋಟೆ, ಆ ಕೋಟೆ ತುದಿ ನೋಡ್ತೀರಾ? ಬನ್ನಿ ಕರ್ಕೊಂಡು ತೋರಿಸ್ತೀನಿ ಹೇಗಿದೆ ಅಂತ. ಅಲ್ಲಿ ಅಣ್ಣೆ ತೋರ್ಸ್ಕೊಳಪ್ಪ. ಏನಾರೇ ಹತ್ತಕ್ಕಾಗ್ದೇ ಬರ್ಬೇಡಿ, ಹಂಗಂಗ ಆಗೋಯ್ತಿ. ಇಲ್ಲ ಸ್ಕಿಲ್ ಇದೆ, ಹತ್ಬೋದು. ಬನ್ನಿ, ಆಗಲ್ಲ ಅಂತ ಇದ್ರು, ನಾನೇ ಹತ್ತಾ ಇದ್ದೀನಿ. ಇವಾಗ ಈ ಬೆಟ್ಟ ಎಲ್ಲ ಹತ್ತಿ ಅಭ್ಯಾಸ ಮಾಡ್ಕೊಂಡ್ರೆ ನಾವು ಟ್ರಿಪ್ ಕುದುರೆ ಮುಖ ಹೋದಾಗ ಹತ್ತಕ್ಕೆ ಆರಾಮಾಗಿ ಆಗುತ್ತೆ. ಇವಾಗೇ ಆಯ್ತಾ ಇಲ್ಲ ಅಂದ್ರೆ ಈ ಕುದುರೆ ಮುಖ ಟ್ರೆಕ್ ಮಾಡ್ತೀಯಾ? ಗೊತ್ತು ಆಯ್ತಲ್ಲ, ನಾನು ಬಿಟ್ಬಿಟ್ರು. ನೋಡಿ ಇಲ್ಲ ವ್ಯೂ ಪಾಯಿಂಟ್ ತೋರಿಸಿ ಬನ್ನಿ. ನೋಡಿ ಏನ್ ಸಕ್ಕತ್ತಾಗಿದೆ ನೋಡಿ. ಇಲ್ಲಿಂದ ಎಷ್ಟು ದೂರ ಹಾಳಾಗಿದೆ, ಬಿದ್ರೆ ಏನಿಲ್ಲ, ಸಿಂಗ್ ಕೆಳಗೆ ಹೊಂಟೋಗಿದೆ ನೋಡಿ. ಹೇಗೆ ಕಾಣಿಸ್ತಾ ಐತೆ. ನಾವಿಲ್ಲಿ ಬಂದಿರೋ ಇಷ್ಟೇ ಜನ, ಮಿಗ್ತಾರ ಇನ್ನೂ ಕೆಳಗಿದ್ದಾರೆ, ಇನ್ನಾರು ಬಂದೇ ಇಲ್ಲ. ನಾವು ಹೊರಟಿರೋದು ಇವತ್ತು ಟ್ರೆಕ್ಕಿಂಗು. ಬೆಟ್ಟ ಹತ್ತಬೇಕು ಅಂತಂದ್ರೆ ಬಿಸಿ ರಾಗಿ ಮುದ್ದೆ ಉಪ್ಸಾರು ಖಾರ ತಿನ್ಕೊಂಡು ಬೆಟ್ಟ ಹತ್ತಿದ್ರೆ ಮಾತ್ರನೇ ಬೆಟ್ಟ ಹತ್ತಕ್ಕಾಗೋದು. ಮುದ್ದೆ ಉಪ್ಸಾರು ತಿನ್ಕೊ ಬನ್ನಿ, ಬೆಟ್ಟ ಹತ್ತಿ. ಬನ್ನಿ, ನಿಮ್ಗೆ ಇನ್ನೊಂದು ವ್ಯೂ ಪಾಯಿಂಟ್ ಅಂತ ಕರ್ಕೊಯ್ತಾ ಇನ್ನೂ ತೋರಿಸ್ತೀನಿ ಆಗಿದೆ ವ್ಯೂ ಪಾಯಿಂಟ್ ಅಂತ. ನಾವು ಹೋಯ್ತದೆ ವ್ಯೂ ಪಾಯಿಂಟ್ ನೋಡಕ್ತಾನೆ, ಇನ್ನೇನು. ನೋಡ್ತೀರಾ? ನೋಡಿ ನೋಡಿ ಆಲ್ಮೋಸ್ಟ್ ಫಾಗ್ ಎಲ್ಲ ಫುಲ್ ಕವರ್ ಆಗ್ಬಿಡೈತೆಲ್ಲ. ಬಾಯ್ಸ್ ಎಲ್ಲ ಫುಲ್ ವಿಡಿಯೋ ಮಾಡ್ತಾ ನಿಂತವ್ರೆ. ಗತ್ತಿರ್ಲಿ ಅಂತ ಗತ್ತು ಹೋಗ್ರಿ. ಎಂಜಾಯ್ಮೆಂಟ್ ಯಾರಾದ್ರೂ ಮಾಡ್ತಾರ ಲೈಫ್ ಅಲ್ಲಿ? ಸಿಗುತ್ತಾ? ಎಲ್ಲೂ ಸಿಗಲ್ಲ. ನಾವು ಬಂದಿದ್ದೀವಿ. ಇವನೊಬ್ಬ ರೆಕಾರ್ಡ್ ಐತೈತೆ. ಇವ್ ನೋಡಿ ಬ್ರೋ, ಇವನು ವರುಣ್ ಅಂತ ಎಮ್ನಳ್ಳಿ. ಇವ್ರಪ್ಪ ರಿಟೈರ್ಮೆಂಟ್ ಜಡ್ಜು. ಹಿಂಗ್ ನಡ್ಕೋಯ್ತಾನೆ. ಹಿಂಗ ತೋರ್ಸ್ಬಿಡ್ರೋ ಜಾಗ ಹೆಂಗೈತೆ ಅಂತ. ನೋಡಿ ಇಲ್ಲಿ ನಡ್ಕೋಯ್ತಾನಂತೆ, ಹಿಂಗ ಹಾರ್ಕೊಂಡು. ಈಗ ರೆಕ್ಕೆ ಕಟ್ಬಿಟ್ಟು ಬಿಟ್ಬಿಡ್ತೀವಿ. ಈಗ ಲೋ ಹುಡುಗಿ ಯಾವ್ದು ಸಿಕ್ಕಿ ಅಂತ ಹೋಗಿ ಮುಂದಕ್ಕೆ ನಿಂತ್ಕೊಡ ಬಾಪ, ಇನ್ನು ಮದ್ವೆ ಆಗ್ಬೇಕು, ಇನ್ನು ಬೇರೆ ಐತೆ ಹಿಂಗೆ. ಈಗ ಲಾಗ್ ನೋಡೋರು ಒಂದ್ ಹೆಣ್ಣಿದ್ರೆ ನೋಡಿ ಕಾಯ್ತಾ ಇದ್ದೀನಿ. ಈ ದೀಪಾವಳಿಗೆ ಮದ್ವೆ ಆಗ್ಬಿಡೋಣ ಅಂತ. ಇವ್ನು ಈಗ ಹೆಣ್ ಕೊಟ್ಟಿಲ್ಲ ಅಂದ್ರೆ ಇಲ್ಲಿಂದಾನೆ ಬಿದ್ಬಿಡ್ತಾರೆ. ಇವಾಗ ನೋಡಿ ಹಾಳು ಮಾಡ್ಬಿಡಿ. ಹಾಕ್ಬಿಟ್ಟೆ ಹೆಣ್ಣಿನ ಕೊಡ್ತಾರೆ. ಇಲ್ಲ ಹೇಳು, ಒಂದ್ ಎಲ್ಲಾರು ಸಿಗ್ತದೆ, ದಯವಿಟ್ಟು ಹೇಳು. ನೋಡಿ ಇವರೆಲ್ಲ ಬ್ಯಾಚುಲರ್ಸ್, ಯಾರು ಮದ್ವೆ ಆಗಿಲ್ಲ, ಎಲ್ಲಾರು ಹೆಣ್ಣು ಹುಡುಕ್ತಾರೆ, ಒಬ್ರು ಸಿಗ್ತಾ ಇಲ್ಲ. ಇವ್ರು ದೊಡ್ಡ ಅಭಿಮಾನಿ, ಟಿಫಿನ್ ತಿಂತಿದ್ದು ಇವರು.
ಅರ್ಧ ಬೆಟ್ಟ ತುಂಬಾ ಕಷ್ಟ ಅನಿಸ್ತು. ಹಿಂಗೆ 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 ಹಾ ಕಾರ್ ಅವ್ರದೇ. ನೋಡಿ ಫ್ರೆಂಡ್ಸ್ ಹೇಗೈತೆ ಪ್ಲೇಸು. ಈ ಹುಲ್ಲೊಳಗೆ ಈ ತರ ನಡ್ಕೊಂಡು ಅಲ್ಲಿ ಇಲ್ಲಿ ಹೋಗೋ ಬದ್ಲು ಬನ್ನಿ ಇಲ್ಲೇನೆ ಒಳ್ಳೊಳ್ಳೆ ಪ್ಲೇಸ್ ಐತೆ ನೋಡಿ, ಸಕ್ಕತ್ತಾಗೈತೆ. ನೋಡಿ ನಮ್ಮ ಫ್ರೆಂಡ್ಸ್ ಗ್ಯಾಂಗ್ಸ್ ಎಲ್ಲ ಹೆಂಗ್ ಬರ್ತಿದಾರೆ ಹಿಂದೆ ಜಿಗಿ ಜಿಗಿ ಅಂತ. ಹೇಳು ಹಂಗೆ. ಕನ್ನಡ ಬೆಳೆಸಿ ಸ್ವಚ್ಛತೆ ಉಳಿಸಿ. ಜೈ ಕನ್ನಡಾಂಬೆ. ಅಲ್ಲಿ ಇಲ್ಲಿ ಬೆಟ್ಟ ಟ್ರಕ್ಕಿಂಗ್ ಬಂದಾಗ ಬೆಟ್ಟದಲ್ಲಿ ಪರಿಸರ ಮಾಲಿನ್ಯ ಮಾಡಬೇಡಿ. ಯಾವುದೇ ಥರ ಪ್ಲಾಸ್ಟಿಕ್ ನಾನು ಬಿಸಾಕಿ ಹಾಳು ಮಾಡಬೇಡಿ ಅಂತ ಹೇಳ್ಕೊತಿದ್ವಿ. ನೋಡಿ ಎಲ್ಲರೂ ಟ್ರಕ್ ಮಾಡೋಕ್ಕೆ ಜಾಗ ಚೆನ್ನಾಗೈತೆ, ಏನಂತ ಏನು ಕಷ್ಟ ಇಲ್ಲ. ಆರಾಮಾಗಿ ದಾರಿ ನೋಡಿ ಎಷ್ಟು ಚೆನ್ನಾಗೈತೆ ದಾರಿ, ಎಲ್ಲ ಕಡೆ ಸ್ಟೆಪ್ಸ್ ಐತೆ ಮೆಟ್ಲು. ಸೀಮೆ ಹುಲ್ ಜಾಸ್ತಿ ಬೆಳೆದಿದೆ. ಫೈನಲಿ ಹಾಂ ಹೇಳು. ರೀಚ್ ದ ವೇ ಪಾಯಿಂಟ್. ಇನ್ನು ಅಲ್ಲಿ ಕಾಣ್ತು ನಡಿಯಪ್ಪ ಮುಂದೆ. ನೋಡಿ ಅಲ್ಲಿ ಗುಡಿ ಕಾಣ್ತಿದ್ಯಲ್ಲ, ಅಲ್ಲಿ ನರಸಿಂಹ ಸ್ವಾಮಿ ದೇವ್ರಿದೆ. ಮನೆಗೆ ಕರ್ಕೊಂಡು ಹೋಗ್ತೀನಿ. ಅದು ದೇವ್ ಪೂಜೆ ಮಾಡ್ತಾರಲ್ಲ ಒಂದು ಗುಡಿ. ನೋಡಿ ಸನ್ಸೆಟ್ ಆಗಿದೆ, ಸಕ್ಕದಾಗ ಕಾಣ್ತಿತ್ತು. ಬಟ್ ಮೋಡ ಮುಚ್ಕೊಂಡ್ರಿಂದ ಏನೋ ಕಾಣಿಸ್ತಾ ಇಲ್ಲ. ಬರೀ ಆ ಮೋಡ ಮಾತ್ರ ಹೋಗ್ತಾ ಇದೆ ನೋಡಿ. ಆ ಮೋಡ ಹೋಯ್ತಾ ಇದ್ರೆ ನಾವೇ ಹೋಯ್ತಾ ಇದೀವಿ ಅನಿಸ್ತಾ ಇದೆ. ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ಬ್ರೋ, ಆ ಥರ ಗಾಳಿ ಬಿಸ್ತೈತೆ ನೋಡಿ. ಗಾಳಿ ಹೇಗೆ ಬಿಸ್ತೈತೆ ಅಂತ ಸೂಪರ್ ಆಗೈತೆಲ್ಲ. ಈ ಥರ ಟ್ರಕ್ ಮಾಡಿ ಬ್ರೋ, ಮನೇಲಿ ಕುತ್ಕೊಂಡು ಏನು ಮಾಡ್ತೀರಾ? ಅಲ್ಲಿ ಹೋಗೋದು ಬಂದು ವೀಕೆಂಡಲ್ಲಿ ಫ್ರೆಂಡ್ಸ್ ಜೊತೆ ಟ್ರಕ್ ಮಾಡಿ. ಯಾವುದು ಸೋಲೋ ಟ್ರಕ್ಕಿಂತ ಫ್ರೆಂಡ್ಸ್ ಜೊತೆ ಟ್ರಕ್ ಮಾಡಿ ಲೈಫ್ ಅನ್ನೋದು ಇನ್ನೊಂದು ಚಾನ್ಸ್ ಇದೆಯಲ್ಲ, ಒಂದೇ ಚಾನ್ಸು. ಆ ಚಾನ್ಸ ಯೂಸ್ ಮಾಡ್ಕೊಳ್ಳಿ, ಆರಾಮ ಲೈಫಲ್ಲಿ ಎಂಜಾಯ್ಮೆಂಟ್ ಆಗಿರಿ. ಜೀವ ಇದ್ದಷ್ಟು ಆದಷ್ಟು ಸುತ್ತಾಡಿ ತಿರುಗಾಡಿ ಒಳ್ಳೊಳ್ಳೆ ಟ್ರಕ್ಕಿಂಗ್ ಮಾಡಿ ಒಳ್ಳೆ ಫ್ರೆಂಡ್ಸ್ ಬಾಂಡಿಂಗ್ ಬೆಳೆಸಿ ಎಂಜಾಯ್ಮೆಂಟ್ ಆಗಿರಿ. ಲೈಫ್ ನಾವು ಯಾವಾಗ ಇರ್ತೀವಿ ಇರಲ್ವೋ ನಮ್ಗೆ ಗೊತ್ತಿಲ್ಲ, ಆದಷ್ಟು ಇದ್ದಾಗಂತೂ ಸೂಪರ್ ಆಗಿರಬೇಕು.